ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ ಸರ್ವಶತ್ರುಗಳನ್ನು ಸ್ತಂಭನ ಮಾಡುವಂತಹ ಒಂದು ಅದ್ಭುತವಾದ ತಾಂತ್ರಿಕ ಪ್ರಯೋಗವನ್ನು ಹೇಳ್ತೇನೆ. ಇಲ್ಲಿ ತೋರಿಸ್ತಿರುವಂತಹ ವನಸ್ಪತಿ ಯಾವುದು ಅಂದರೆ ಎತ್ತಿನ ನಾಲಿಗೆ ಅಂತ ನಾವು ಕರೆಯುತ್ತೇವೆ. ಈ ಒಂದು ಮೂಲಿಕೆಯು ಬಯಲು ಪ್ರದೇಶಗಳಲ್ಲಿ, ಹೊಲಗದ್ದೆಗಳಲ್ಲಿ ಸಾಮಾನ್ಯವಾಗಿ ಹೇರಳವಾಗಿ ಬೆಳೆಯುವಂತಹ ಒಂದು ವನಸ್ಪತಿ ಇದಾಗಿರುತ್ತೆ. ಈ ಒಂದು ವನಸ್ಪತಿಯ ತುಂಬ ಚಿಕ್ಕ ಚಿಕ್ಕದಾಗಿರುವಂತಹ ರೋಮಗಳು ಇರ್ತವೆ. ಸಾಮಾನ್ಯವಾಗಿ ನೀವು ಇದನ್ನು ನೋಡೇ ಇರ್ತೀರ. ಯಾರು ನೋಡಿಲ್ಲ ಅಂಥವರು ಚೆನ್ನಾಗಿ ಸ್ವಲ್ಪ ಕ್ಲಿಯರಾಗಿ ನೋಡಿಕೊಳ್ಳಿ. ಈ ಒಂದು ವನಸ್ಪತಿಯನ್ನು ಯಾವ ರೀತಿ ನೀವು ಬಳಕೆಯನ್ನು ಮಾಡಿಕೊಳ್ಳಬೇಕು ಅಂದರೆ, ಸೋಮವಾರ ದಿನ ಏನು ಮಾಡಬೇಕು, ನೀವು ಅರಿಶಿಣ ಕುಂಕುಮವನ್ನು ಆಮೇಲೆ ಅರಿಶಿಣ ದಾರವನ್ನು ತೆಗೆದುಕೊಂಡು ಹೋಗಿ ಸೋಮವಾರ ಸಾಯಂಕಾಲ ಈ ಒಂದು ವನಸ್ಪತಿಯ ಹತ್ತಿರಕ್ಕೆ ಹೋಗಿ ಆಮಂತ್ರಣವನ್ನು ಕೊಡಬೇಕು. ಅರಿಶಿಣ ಕುಂಕುಮವನ್ನು ಹಚ್ಚಿ ನೀವು ನಿಮ್ಮ ಸಂಕಲ್ಪವನ್ನು ಹೇಳಬೇಕು. ನಾನು ಸರ್ವಶತ್ರುಗಳ ಸ್ತಂಭನಕ್ಕೆ ನಿನ್ನನ್ನು ತೆಗೆದುಕೊಂಡು ಹೋಗುತ್ತೇನೆ, ನೀನು ಸಿದ್ಧನಾಗಿರು ಅಂತ ಹೇಳಿ ಆ ಒಂದು ಅರಿಶಿಣ ದಾರವನ್ನು ಆ ಒಂದು ವನಸ್ಪತಿಯ ಬುಡಕ್ಕೆ ನೀವು ಕಟ್ಟಿ ಪೂಜೆ ಪುನಸ್ಕಾರವನ್ನು ಮಾಡಿ ಬರಬೇಕು. ಮಂಗಳವಾರ ದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮತ್ತೆ ಪೂಜೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಆ ಒಂದು ವನಸ್ಪತಿಗೆ ಪೂಜೆ ಪುನಸ್ಕಾರವನ್ನು ಮಾಡಿ ಬೇರು ಸಹಿತ ನೀವು ಕಿತ್ತಿಕೊಂಡು ಬರಬೇಕು. ಬೇರು ಸಹಿತ ಮನೆಗೆ ಕಿತ್ತಿಕೊಂಡು ಬಂದಾದ ಮೇಲೆ ಆ ಒಂದು ಬೇರಿಗೆ, ಈ ಒಂದು ವನಸ್ಪತಿಯ ಬೇರಿಗೆ ಅರಿಶಿಣದಿಂದ, ಕುಂಕುಮದಿಂದ, ಆಮೇಲೆ ಅಷ್ಟಗಂಧದಿಂದ, ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಬೇಕು. ಅಭಿಷೇಕವನ್ನು ಮಾಡಿ ಬಗಲಾಮುಖಿ ಮೂಲ ಮಂತ್ರದಿಂದ ನೀವು 108 ಬಾರಿ ಆ ವನಸ್ಪತಿಯ ಬೇರಿಗೆ ಅಭಿಮಂತ್ರಿಸಬೇಕು. ಏನು ಬಗಲಾಮುಖಿ ಮೂಲ ಮಂತ್ರ ಅಂದರೆ, ಓಂ ಲೀಂ ಬಗಲಾಮುಖಿ ಸರ್ವದುಷ್ಟಾನಂ ವಾಚಂ ಮುಖಂ ಪದಂ ಸ್ತಂಭನಂ ಜೀವಾಯ ಕೀಲಿಯ ಬುದ್ಧಿ ವಿನಾಶಾಯ ಲೀಂ ಓಂ ಸ್ವಾಹ ಅಂತ ನೀವು 108 ಬಾರಿ ಆ ಬೇರಿಗೆ ಅಭಿಮಂತ್ರಿಸಬೇಕು. ಆ ಬೇರಿಗೆ ಅಭಿಮಂತ್ರಿಸಿದಾದ ಮೇಲೆ ಆ ಬೇರಿನ ಚಿಕ್ಕದಾದಂತಹ ಒಂದು ತುಂಡನ್ನು ತೆಗೆದುಕೊಂಡು ಅದಕ್ಕೆ ಕೆಂಪು ದಾರವನ್ನು ಸುತ್ತಿ ತಾಯ್ತದ ಒಳಗಡೆ ತುಂಬಿಕೊಂಡು ನೀವು ಧರಿಸಿದ್ದೇ ಆದರೆ ನಿಮ್ಮ ಶತ್ರುಗಳು ಯಾರಿರ್ತಾರೆ, ನಿಮಗೆ ಯಾರು ಪದೇ ಪದೇ ತೊಂದರೆಗಳನ್ನು, ಹಿಂಸೆಗಳನ್ನು ಮಾಡ್ತಿರ್ತಾರೆ, ಅಂತಹ ಶತ್ರುಗಳು ಏನಾಗ್ತಾರೆ, ಸ್ತಂಭನ ಆಗುತ್ತೆ. ಅವರ ಬುದ್ಧಿ ಸ್ತಂಭನ ಆಗುತ್ತೆ, ವಾಣಿ ಸ್ತಂಭನ ಅನ್ನೋದಾಗತ್ತೆ. ನಿಮ್ಮ ತಂಟೆಗೆ ಅವರು ಎಂದಿಗೂ ಬರುವುದಿಲ್ಲ. ನಿಮ್ಮನ್ನು ನೋಡಿದರೆ ಸಾಕು ಅವರಿಗೆ ಭಯ ಅನ್ನೋದಾಗತ್ತೆ, ಎದೆಯಲ್ಲಿ ನಡುಕ ಅನ್ನೋದು ಹುಟ್ಟುತ್ತೆ. ಯಾರಿಗೆ ವಿಪರೀತವಾದಂತಹ ಶತ್ರುಕಾಟ ಇದೆ ಅಂಥವರು ತಪ್ಪದೇ ಈ ಒಂದು ತಂತ್ರ ಪ್ರಯೋಗವನ್ನು ಮಾಡಿ, ಇದರಿಂದ ನಿಮಗೆ ಭಾಳಷ್ಟು ಪ್ರಯೋಜನ ಅನ್ನೋದು ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.